ನವರಾತ್ರಿ ಕಾತರ ನೂರಾರು ಸಡಗರ. ಮೈಸೂರು ದಸರಾ ಎಷ್ಟೊಂದು ಸುಂದರ. ವಿಶ್ವವಿಖ್ಯಾತ ಮೈಸೂರು ದಸರಾ ಇಂದಿನಿಂದ ಆರಂಭವಾಗಿದೆ. ಇವತ್ತಿಂದ 9 ದಿನಗಳ ಕಾಲ ದಸರಾ ಸಂಭ್ರಮ ಮನೆ ಮಾಡಲಿದೆ. ಬೆಳಗ್ಗೆ ದಸರೆ ಉದ್ಘಾಟನೆಗಾಗಿ ಮೈಸೂರಿಗೆ ಆಗಮಿಸಿದ ಪೇಜಾವರ ಶ್ರೀಗಳಿಗೆ ಪೂರ್ಣಕುಂಭ ಸ್ವಾಗತ ಕೋರಲಾಯಿತು. ಬಳಿಕ ಪೇಜಾವರ ಶ್ರೀಗಳು ಸಿಎಂ ಸದಾನಂದಗೌಡ ಮತ್ತಿತರ ಗಣ್ಯರು ನೇರವಾಗಿ ಚಾಮುಂಡೇಶ್ವರಿ ದೇವಾಲಯಕ್ಕೆ ತೆರಳಿ ಪೂಜೆ ಸಲ್ಲಿಸಿದರು. ಆನಂತರ ಚಾಮುಂಡೇಶ್ವರಿ ತಾಯಿಯ ಸನ್ನಿಧಿಯಲ್ಲಿ 401ನೇ ದಸರಾ ಮಹೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಶುಭ ತುಲ ಲಗ್ನದಲ್ಲಿ ಪೇಜಾವರ ಮಠದ ಶ್ರೀ ವಿಶ್ವೇಶ್ವರ ತೀರ್ಥ ಶ್ರೀಗಳು ದೀಪ ಬೆಳಗಿಸುವ ಮೂಲಕ ದಸರಾ ಮಹೋತ್ಸವಕ್ಕೆ ಅದ್ದೂರಿ ಚಾಲನೆ ನೀಡಿದರು. ಒಟ್ಟಿನಲ್ಲಿ ಇಡೀ ಸಾಂಸ್ಕೃತಿಕ ನಗರಿಯಲ್ಲಿ ದಸರಾ ಸಂಭ್ರಮ ತುಳುಕಾಡ್ತಾ ಇದೆ. ಮೈಸೂರು ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ. ಶ್ರೀಪಾದಗಳು ದೇವಿಗೆ ಪುಷ್ಪಾರ್ಚನೆಯನ್ನ ಮಾಡುವುದರ ಮೂಲಕ ದಸರಾ 2011ಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದಾರೆ. ಇನ್ನು ದಸರೆಗೆ ಚಾಲನೆ ನೀಡಿದ ಬಳಿಕ ಮಾತನಾಡಿದ ಸಿಎಂ ಸದಾನಂದಗೌಡ ಮೊದಲು ನಾಡಿನ ಜನತೆಗೆ ದಸರಾ ಶುಭಾಶಯ ಹೇಳಿದರು. ದಸರಾ ಅಂದ್ರೆ ದುಷ್ಟಶಕ್ತಿಯ ವಿರುದ್ಧ ಶಿಷ್ಟಶಕ್ತಿಯ ಜಯ ಅಂದ್ರು. ವಿಜಯದಶಮಿ ಹಾಗೂ ಜಂಬೂ ಸವಾರಿ ದಿನ ಮನೆ ಮನೆಗಳಲ್ಲಿ ದೀಪ ಬೆಳಗಿಸುವಂತೆ ಮೈಸೂರು ಜನತೆಗೆ ಮನವಿ ಮಾಡಿದರು. ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಮೈಸೂರು ಮಹೋತ್ಸವಕ್ಕೆ ಇದೀಗಾಗಲೇ ಚಾಲನೆ ಸಿಕ್ಕಿದ್ದಾಗಿದೆ. ಚಾಲನೆಯ ನಂತರದ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿಯನ್ನು ನೀಡಿ, ಅದರ ಜೊತೆಗೆ ಈ ಒಂದು ಚಾಲನೆಯ ಸಂದರ್ಭದಲ್ಲಿ ರಾಜ್ಯದ ಜನತೆಗೆ, ಮೈಸೂರು ಜನತೆಗೆ ಯಾವ ಒಂದು ಸಂದೇಶ ರವಾನೆಯಾಯಿತು? ದಿವ್ಯಾ, ಈಗಾಗಲೇ ಏನು ಇಂದು ಮುಂಜಾನೆ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಶ್ರೀ ಪೇಜಾವರ ಸ್ವಾಮೀಜಿಯವರು 401ನೇ ದಸರಾ ಮಹೋತ್ಸವಕ್ಕೆ ಚಾಲನೆ ನೀಡಿದ್ರು. ತದನಂತರದಲ್ಲಿ ಅವರು ತಮ್ಮ ಭಾಷಣವನ್ನು ಮಾಡಿ ತಮ್ಮ ಒಂದು ಸಂದೇಶವನ್ನು ನೀಡಿದ್ರು. ಅದರಲ್ಲಿ ಪ್ರಮುಖವಾಗಿ 3 ವಿಚಾರಗಳನ್ನ ಅವರು ತೀರಾ ಸ್ಪಷ್ಟವಾಗಿ ತಮ್ಮ ಸಂದೇಶದಲ್ಲಿ ತಿಳಿಸಿದ್ರು. ಮೊದಲನೇದಾಗಿ ರಾಜ್ಯದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ ಅನ್ನುವಂತ ಒಂದು ಮಾತನ್ನ ಸ್ಪಷ್ಟಪಡಿಸಿದರೆ, ಎರಡನೇದಾಗಿ ಕೃಷಿ ಭೂಮಿಯನ್ನ ಕಿತ್ತುಕೊಳ್ಳುವಂತಹ ಪರಿಸ್ಥಿತಿ ರಾಜ್ಯದಲ್ಲಿ ಉದ್ಭವ ಆಗಿದೆ, ಅದರ ವಿರುದ್ಧ ಹೋರಾಡಬೇಕು ಅನ್ನುವಂತ ಮಾತನ್ನ ಹೇಳಿದ್ರು. ಮೂರನೇದಾಗಿ ದಲಿತರ ವಿರುದ್ಧ ದೌರ್ಜನ್ಯಗಳು ಹೆಚ್ಚುತ್ತಾ ಇದಾವೆ, ಅದು ನಿಲ್ಲಬೇಕು ಅನ್ನುವಂತಹ ಸ್ಪಷ್ಟ ಸಂದೇಶವನ್ನ ಪೇಜಾವರ ಸ್ವಾಮೀಜಿಗಳು ನೀಡಿದ್ರು. ಇವರು ಬಾರಿ ಸೂಕ್ಷ್ಮವಾಗಿ ಕೆಲವೊಂದು ಮಾತುಗಳನ್ನ ಸ್ವಾಮೀಜಿಯವರು ಉಲ್ಲೇಖಿಸಿದ್ರು ಅಂತಾನೆ ಹೇಳ್ಬೋದು. ಏನು ಅಂದ್ರೆ, ಈಗ ಆಧುನಿಕ ಮಹಿಷಾಸುರ ರೀತಿಯಲ್ಲಿ ಭ್ರಷ್ಟಾಚಾರಿಗಳು ಉಟ್ಕೊಂಡಿದ್ದಾರೆ, ಭ್ರಷ್ಟಾಚಾರಿಗಳಿಂದ ಇಡೀ ಸಮಾಜದ ಶೋಷಣೆ ಆಗ್ತಾ ಇದೆ. ಹೀಗಾಗಿ ಈ ಆಧುನಿಕ ಮಹಿಷಾಸುರರ ಸಂಹಾರ ಆಗಬೇಕು. ಈ ಸಂಹಾರ ಆಗಬೇಕು ಅಂದ್ರೆ ಕನ್ನಡಿಗರು ಪುರುಷ ಸಿಂಹರಾಗಿ ಪರಿವರ್ತನೆ ಆಗಬೇಕು, ಅವರೊಳಗೊಬ್ಬ ಪುರುಷ ಸಿಂಹ ಹುಟ್ಟಬೇಕು. ಈ ಮೂಲಕವಾಗಿ ಎಲ್ಲಾ ಭ್ರಷ್ಟಾಚಾರಿಗಳನ್ನ ನಿರ್ಮೂಲನೆ ಮಾಡೋದಕ್ಕೆ ಒಂದು ಕೆಚ್ಚನ್ನ ಕನ್ನಡಿಗರು ಬೆಳೆಸ್ಕೋಬೇಕು ಅನ್ನುವಂತ ಒಂದು ಸ್ಪಷ್ಟವಾದಂತಹ ಸಂದೇಶವನ್ನ ಪೇಜಾವರ ಸ್ವಾಮೀಜಿಗಳು ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರು ಇನ್ನೊಂದು ಮಾತನ್ನ ಸ್ಪಷ್ಟಪಡಿಸ್ತಾರೆ ದಿವ್ಯಾ. ಅಲ್ಪಸಂಖ್ಯಾತರಿಗೆ ಸಿಗ್ತಾ ಇರುವಂತಹ ಎಲ್ಲಾ ಸವಲತ್ತುಗಳು ಬಹುಸಂಖ್ಯಾತರಿಗೂ ಸಿಗಬೇಕು, ಬಹುಸಂಖ್ಯಾತರಿಗೆ ಸಿಗ್ತಾ ಇರುವಂತಹ ಸವಲತ್ತುಗಳು ಅಲ್ಪಸಂಖ್ಯಾತರಿಗೂ ಕೂಡ ಸಿಗಬೇಕು. ಈ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡಬೇಕು ಅನ್ನುವಂತಹ ಆಶಯವನ್ನು ಕೂಡ ಸ್ವಾಮೀಜಿಯವರು ವ್ಯಕ್ತಪಡಿಸಿದ್ರು. ಇದೇ ವೇಳೆ ಅವರು ಸದಾನಂದ ಗೌಡರಿಗೂ ಕೂಡ, ಮುಖ್ಯಮಂತ್ರಿ ಸದಾನಂದ ಗೌಡರಿಗೂ ಕೂಡ ಒಂದು ಕಿವಿ ಮಾತನ್ನ ಹೇಳ್ತಾರೆ. ಏನು ಅಂದ್ರೆ, ರಾಜ್ಯ
ರಾಜ್ಯ ಸರ್ಕಾರದವರು ಕನ್ನಡ ಮಾತೆಯ ಸೀರೆಯನ್ನ ಬಿಚ್ಚುವಂತಹ ದುಶ್ಯಾಸನರಾಗಬಾರ್ದು. ನೀವೆಲ್ಲರೂ ಕೂಡ ತಾಯಿಯನ್ನ ರಕ್ಷಣೆ ಮಾಡುವಂತಹ ಸರ್ಕಾರವನ್ನ ನೀವು ನೀಡಬೇಕು. ಈ ಮೂಲಕವಾಗಿ ಇಡೀ ನಾಡಿಗೆ, ಇಡೀ ದೇಶಕ್ಕೆ ಕನ್ನಡ ನಾಡನ್ನ ಆದರ್ಶವಾಗಿ ಅವರು ರೀತಿಯಲ್ಲಿ ಕೊಂಡೊಯ್ಯಬೇಕು ಎನ್ನುವಂತಹ ಅಂಶವನ್ನ ಸ್ಪಷ್ಟಪಡಿಸಿದ್ರು. ಸ್ವಾಮೀಜಿಯವರ ಇಡೀ ಭಾಷಣದ ಉದ್ದಕ್ಕೂ ಕೂಡ ಅವರು ಬಸವಣ್ಣನವ್ರನ್ನ, ಮಾಧ್ವ ಅವ್ರನ್ನ, ಶಂಕರಾಚಾರ್ಯ ಅವ್ರನ್ನ, ರಾಮಾನುಜ ಅವ್ರನ್ನ ಮತ್ತು ಶೈವರನ್ನ, ಎಲ್ಲಾ ಜನರನ್ನ, ಎಲ್ಲಾ ಮಹಾತ್ಮರನ್ನ, ಎಲ್ಲಾ ಪುಣ್ಯಾತ್ಮರನ್ನ ಅವರು ಸ್ಮರಿಸಿದ್ರು. ದಿವ್ಯಾ, ಅದರ ಜೊತೆಗೆ ಈಗಾಗಲೇ ನೀವು ಕಾರ್ಯಕ್ರಮದ ನಂತರ ಅಲ್ಲಿ ನೆರೆದಿಕ್ಕಂತಹ ಜನರನ್ನ ಕೂಡ ಮಾತಾಡಿಸಿರ್ತೀರಾ. ನಾಗರಾಜ್, ಒಂದು ಸಂಭ್ರಮದ ಕುರಿತಂತೆ, ಒಂದು ಮೈಸೂರಿನ ದಸರಾ ಕುರಿತಂತೆ ಜನತೆ ಏನು ಹೇಳ್ತಾರೆ? ಖಂಡಿತವಾಗ್ಲು ಮೈಸೂರಿನ ಜನರ ದೊಡ್ಡ ಮಟ್ಟದ ಹರ್ಷವನ್ನು ವ್ಯಕ್ತಪಡಿಸಿರು ಅಂತ ಹೇಳ್ಬೋದು. ನಾನು ಈ ಹಿಂದೆನೂ ಕೂಡ ನಿಮಗೆ ಸ್ಪಷ್ಟಪಡಿಸ್ತಾ ಇದ್ದೆ ದಿವ್ಯಾ, ಮೊದಲು ಉದ್ಘಾಟನಾ ಸಮಾರಂಭ ಅಂದ್ರೆ ಕೇವಲ ಅದು ರಾಜಕಾರಣಿಗಳಿಗೆ, ಜೊತೆಗೆ ಪತ್ರಕರ್ತರಿಗೆ ಮತ್ತು ಕೆಲವು ಆಯ್ದ ಜನರಿಗೆ ಮಾತ್ರ ಸೀಮಿತ ಅನ್ನುವಂತ ಒಂದು ಮನೋಭಾವ ಇತ್ತು. ಆದ್ರೆ ಇವತ್ತಿನ ಪರಿಸ್ಥಿತಿ ಆಗಿಲ್ಲ. ಉದ್ಘಾಟನಾ ಸಮಾರಂಭವೂ ಕೂಡ ಇದು ಒಂದು ಜನರ ಸಮಾರಂಭ. ಈ ಮೂಲಕವಾಗಿ ದಸರಾದ ಆರಂಭದಿಂದಲೂ ಕೂಡ ನಾವೆಲ್ಲರೂ ಸಂಭ್ರಮದಲ್ಲಿ ಇರಬೇಕು ಅನ್ನುವಂತ ಒಂದು ಮನೋಭಾವ ಮೈಸೂರಿನಲ್ಲಿ ವ್ಯಕ್ತವಾಗ್ತಾ ಇದೆ. ಹೀಗಾಗಿ ಇಡೀ ಚಾಮುಂಡಿ ಬೆಟ್ಟ ಸಂಪೂರ್ಣವಾಗಿ ಜನರಿಂದ ತುಂಬುವಾಗಿತ್ತು ಅಂತ ಹೇಳ್ಬೋದು. ನೂರಾರು ಜನರು, ಸಾವಿರಾರು ಜನರು ಈ ಚಾಮುಂಡಿ ಬೆಟ್ಟಕ್ಕೆ ಆಗಮಿಸುವ ಮೂಲಕವಾಗಿ ಉದ್ಘಾಟನಾ ಸಮಾರಂಭಕ್ಕೂ ಕೂಡ ಸಾಕ್ಷಿಯಾದ್ರು. ಏನು ಅಂದ್ರೆ ಉದ್ಘಾಟನಾ ಸಮಾರಂಭಕ್ಕೆ ಇಷ್ಟೊಂದು ದೊಡ್ಡ ಮಟ್ಟದ ಜನಸಂಖ್ಯೆ ಸಾಕ್ಷಿಯಾಗಿದ್ದು ಇದೇ ಮೊದಲೇನೋ ಅಂತ ಹೇಳ್ಬೋದು. ಮೊದಲು ಜನರು ಬರ್ತಾ ಇರಲಿಲ್ಲ ಬರೀ ಉದ್ಘಾಟನಾ ಸಮಾರಂಭಕ್ಕೆ, ಆದ್ರೆ ಈ ಬಾರಿ ಬಂದಿರೋದು ನಿಜಕ್ಕೂ ಕೂಡ ಒಂದು ಹಬ್ಬದ ವಾತಾವರಣ ಮೈಸೂರಿನ ಮುಖ್ಯ ಹರಿತಾ ಇದೆ ಅನ್ನೋದಕ್ಕೆ ಸ್ಪಷ್ಟವಾದಂತಹ ಇದು ಸಂದೇಶ ಅಂತ ಹೇಳ್ಬೋದು. ಅದರ ಜೊತೆಗೆ ರಾಜಕಾರಣಿಗಳ ಮುಖದಲ್ಲೂ ಕೂಡ ಒಂದು ಉತ್ಸಾಹ ತುಂಬಿತ್ತು. ಅದೇ ರೀತಿಯಾಗಿ ಹಸನ್ಮುಖಿಯಾಗಿರುವಂತಹ ಸದಾನಂದ ಗೌಡರು ತಮ್ಮ ಪತ್ನಿಯ ಸಮೇತವಾಗಿ ಈ ಒಂದು ದಸರಾ ಕಾರ್ಯಕ್ರಮಕ್ಕೆ ಬರುವ ಮೂಲಕವಾಗಿ ಒಂದು ಹರ್ಷಚಿತ್ತವಾದಂತಹ ಒಂದು ಸಂದೇಶವನ್ನು ಕೂಡ ಒಂದು ರವಾನಿಸಿದ್ರು. ಸದಾನಂದ ಗೌಡರ ಒಂದು ಭಾಷಣದ ಒಂದು ಪ್ರಮುಖವಾದಂತಹ ಮಾತು ಏನಂದ್ರೆ ದಿವ್ಯಾ, ಈ ವಿಜಯದಶಮಿ ಮತ್ತು ಆಯುಧ ಪೂಜೆ 2 ದಿನದಂದು ಮೈಸೂರಿನ ಪ್ರತಿ ಜನರ ಮನೆಯಲ್ಲಿ, ಪ್ರತಿ ಧರ್ಮದ, ಪ್ರತಿ ಜನಾಂಗದ ಮನೆಯಲ್ಲೂ ಕೂಡ ಹಣತೆಯನ್ನು ಹಚ್ಚಬೇಕು. ಈ ಮೂಲಕವಾಗಿ ಜ್ಞಾನದ ದೀವಿಗೆಯನ್ನ ಸಾಂಸ್ಕೃತಿಕ ರಾಜಧಾನಿ ಮೊಳಗಬೇಕು ಎನ್ನುವಂತಹ ಒಂದು ಮನವಿಯನ್ನ ಮಾಡ್ತಾರೆ ದಿವ್ಯಾ. ಓಕೆ ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.